ತುಂಗಭದ್ರಾ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಹರಿದೋಗ್ತಾ ಇದೆ. ಕಾರಣ ಆ ಕ್ರೆಸ್ಟ್ ಗೇಟ್ನ ಚೈನ್ ಲಿಂಕ್ ಅಂತಕ್ಕಂಥದ್ದು ಕಟ್ಟಾಗಿದೆ. 19ನೇ ಕ್ರೆಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿದೆ. ಹೀಗಾಗಿ ಯಾವುದೇ ನಿಯಂತ್ರಣ ಇಲ್ಲ, ಅಪಾರ ಪ್ರಮಾಣದ ನೀರು ಹರಿದೋಗ್ತಾ ಇದೆ. ಒಂದು ರೀತಿ ದೊಡ್ಡ ದುರಂತ ಇದು ಹಾಗೆ ನೋಡಕ್ ಹೋದ್ರೆ. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ಟಾಗಿದೆ. ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿದೆ. ಅಂದರೆ ಆ ಸರಪಳಿ ಇರುತ್ತಲ್ಲ, ಗೇಟನ್ನು ಎತ್ತೋದಕ್ಕೆ ಮತ್ತು ಇಳಿಸೋದಕ್ಕೆ ಆ ಸರಪಳಿನೇ ಕಟ್ಟಾಗ್ಬಿಟ್ಟಿದೆ. ಡ್ಯಾಮ್ನಿಂದ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಿದ್ದಾರೆ. ಅಂದರೆ ಡ್ಯಾಮ್ನಲ್ಲಿ ಒಟ್ಟು 32 ಗೇಟ್ಗಳಿದೆ. 32 ಗೇಟ್ಗಳ ಪೈಕಿ 28 ಗೇಟನ್ನು ಓಪನ್ ಮಾಡಿ ನೀರನ್ನು ಬಿಡ್ತಾ ಇದ್ದಾರೆ. ಯಾಕೆ ಬಿಡ್ತಾ ಇದ್ದಾರೆ ಅಂತಂದರೆ, ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ರೆ ಇದೊಂದು ಓಪನ್ ಇದೆಯಲ್ಲ 19ನೇದು, ಇದ್ರ ಮೇಲೆ ಪ್ರೆಷರ್ ಬಿದ್ದುಬಿಡುತ್ತೆ, ಡ್ಯಾಮ್ಗೆ ಹಾನಿ ಆಗುತ್ತೆ. ಹಾಗಾಗಿ ಮೊದಲು ಪ್ರೆಷರನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 32 ಗೇಟ್ ಪೈಕಿ 28 ಗೇಟನ್ನು ಓಪನ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಡ್ಯಾಮ್ನಲ್ಲಿ 105 TMC ನೀರು ಸಂಗ್ರಹ ಇದೆ. ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ತಜ್ಞರ ತಂಡ TB ಡ್ಯಾಮ್ ಬಳಿಗೆ ಬರುತ್ತಂತೆ. ಅಂದರೆ ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈನಿಂದ ತಜ್ಞರು ಆಗಮಿಸ್ತಾರೆ. ಬಂದ ನಂತರ ಮುಂದೇನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಏನೂ ಮಾಡೋ ಸ್ಥಿತಿನಲ್ಲಿಲ್ಲ. ಯಾಕೆ ಅಂತಂದರೆ ವಿಪರೀತವಾದ ನೀರಿದೆ. 105 TMC ಅಂತಂದರೆ ತಮಾಷೆನ, ಅದೆಲ್ಲ ಖಾಲಿ ಆದಮೇಲೆ ಏನಾದ್ರು ಮಾಡಬಹುದು, ನೋಡೋಣ. ನೋಡಿ, ನೀರು ಇದ್ರೂ ಕಷ್ಟ, ನೀರು ಇಲ್ಲದಿದ್ರೂ ಕಷ್ಟ ನಮ್ಮ ರೈತರಿಗೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗುತ್ತೆ ಇವಾಗ ಅಷ್ಟು ನೀರು ಬಿಟ್ಟಿರೋದ್ರಿಂದ. TB ಡ್ಯಾಮ್ನ ಕ್ರಸ್ಟ್ ಗೇಟ್ ಕಟ್ನಿಂದ ಹಲವು ರೀತಿಯ ಅವಾಂತರಗಳು ಸೃಷ್ಟಿಯಾಗುತ್ತೆ. 6 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರ ಜೀವದ ಲಿಂಕೆ ಕಟ್ಟಾದಂಗಾಯ್ತು. ಪಾಪ ಕಳೆದ ವರ್ಷ ಕೂಡ 2 ಬೆಳೆ ಬೆಳೆಯೋದಕ್ಕೆ ಕನಸು ಕಂಡಿದ್ರು ರೈತರು, ಆಗಿರಲಿಲ್ಲ. ಈ ಸಾರ್ತಿ ಆದರೂ ಒಳ್ಳೆ ಮಳೆ ಬಂದಿದೆಯಪ್ಪ, 2 ಬೆಳೆ ಬೆಳ್ಕೊಳ್ಳೋಣ ಅಂತಂದರೆ ಈಗೇನೋ 65 TMC ನೀರು ಬಿಡಬೇಕಂತೆ ಹೊರಕ್ಕೆ, ಆಗ ಅದನ್ನು ರೆಡಿ ಮಾಡೋಕ್ಕಾಗತ್ತೆ. 65 TMC ನೀರೇನಾದ್ರು ಖಾಲಿ ಆದರೆ ಉಳ್ಕೊಳ್ಳೋ ನೀರು ಒಂದು ಬೆಳೆಗೂ ಸಾಕಾಗಲ್ಲ. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯ ರೈತರಿಗೆ ಇದರಿಂದ ಸಂಕಷ್ಟ. ಜೊತೆಗೆ ಆಂಧ್ರ ಮತ್ತು ತೆಲಂಗಾಣ, ಅಲ್ಲಿ ಹೊರೆಯುತ್ತಲ್ಲ ನೀರು, ಆ ರೈತರ ಕನಸಿಗೂ ಕೊಳ್ಳಿ ಬಿದ್ದಂತಾಗುತ್ತೆ. 4 ಜಿಲ್ಲೆಯ ಜನರಿಗೆ ಮತ್ತೆ ಕಾಡುತ್ತೆ ಜಲಕ್ಷಾಮ. ಇದು ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಕಾಪಾಡಿಕೊಂಡಿರ್ತಕ್ಕಂಥ 105 TMC ನೀರಲ್ಲಿ 65 TMC ನೀರು ಬಿಟ್ಬಿಟ್ರೆ ಅರ್ಧಕ್ಕಿಂತ ಹೆಚ್ಚು ಡ್ಯಾಮ್ ಖಾಲಿ ಆಗಿಬಿಡುತ್ತೆ. ಈ ನೀರನ್ನು ಇಟ್ಕೊಂಡು ಉಳಿಸ್ಕೊಂಡು ರೈತರಿಗೆ 2 ಬೆಳೆಗೆ ನೀರು ಕೊಡಬೇಕಾಗಿತ್ತು. ಆದರೆ 65 TMC ಖಾಲಿ ಮಾಡೋ ತನಕ ಏನೂ ಮಾಡೋಕ್ಕಾಗಲ್ವಂತೆ ಇವಾಗ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಇಬ್ಬರು ಪ್ರತಿನಿಧಿಗಳು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬಳ್ಳಾರಿಯಿಂದ ಅಮರೇಶ್ ಮತ್ತು ಕೊಪ್ಪಳದಿಂದ ಮುಕ್ಕಣ್ಣ ಕತ್ತಿ. ಮೊದಲಿಗೆ ಮುಕ್ಕಣ್ಣ ಕತ್ತಿ ಮಾತನಾಡಿಸ್ಬಿಡ್ತೀನಿ. ಮುಕ್ಕಣ್ಣ, ನಿಜವಾಗ್ಲೂ ಇದೊಂಥರ ದೊಡ್ಡ ದುರಂತನೇ. ಸರಿಯಾಗಿ ಬೇಸಿಗೆ ಕಾಲದಲ್ಲಿ ಡ್ಯಾಮ್ಗಳ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಹೀಗೆ ಆಗ್ತಕ್ಕಂಥದ್ದು. ಇಷ್ಟು ನೀರು ಹೋಗ್ತಾ ಇದೆಯಲ್ಲ, ಇಷ್ಟು ತೊಂದರೆ ಆಗ್ತಿದೆಯಲ್ಲ, ಯಾರ ಜವಾಬ್ದಾರಿ? ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಹೌದು ಅರವಿಂದ್, ಏಕೆಂದರೆ ಬೇಸಿಗೆ ಕಾಲದಲ್ಲಿ ತುಂಗಭದ್ರಾ ಜಲಾಶಯನ ನಿರ್ವಹಣೆ ಮಾಡಬೇಕಂತ ಅಧಿಕಾರಿಗಳು ಮಾತ್ರ ಜಾಣಕ್ಕೆ ಮೌನ ವಹಿಸಿದ್ದಾರೆ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಈ ತುಕ್ಕಿಡ್ದವೋ ಏನಿದಾವೋ ಆ ಸಮಸ್ಯೆಯನ್ನು, ಚೈನ್ ಲಿಂಕ್ಗಳನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡಬೇಕಾಯಿತು. ಯಾವೊಬ್ಬ ಅಧಿಕಾರಿಗಳು ಸಹ ಅಂದರೆ ತುಂಗಭದ್ರಾ ಡ್ಯಾಮಿನ ಅಂದರೆ ಗೇಟ್ಗಳ ಬಗ್ಗೆ ಗಮನ ಹರಿಸಿಲ್ಲ. ಆ ಕಾರಣಕ್ಕಾಗಿ 69 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಸಮಸ್ಯೆ ಉದ್ಭವಿಸಿದೆ. ಇದಕ್ಕೆ ನೇರ ಹೊಣೆ ಅಧಿಕಾರಿಗಳಂತಲೇ ಹೇಳ್ಬೋದು. ಯಾಕಂದರೆ ನೀರಾವರಿ ಅಧಿಕಾರಿಗಳು ಬಂದು ಈ ಸ್ಥಾನಕ್ಕೆ ನೀರಾವರಿ ಅಧಿಕಾರಿಗಳು ಈ ಸ್ಥಾನಕ್ಕೆ ಕುಂದಿರಬೇಕಾಯಿತು ಡ್ಯಾಮಿನ ನಿರ್ವಹಣೆಗಾಗಿ. ಆದರೆ ಇಲ್ಲಿ PWD ಇಲಾಖೆ ಆಗಿರ್ಬೋದು, ಸಣ್ಣ ನೀರು ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಿಂದ ಬಂದು ಇಲ್ಲಿ ಡ್ಯಾಮಿನ ನಿರ್ವಹಣೆಗೆ ಬರ್ತಾರೆ ಅಧಿಕಾರಿಗಳು. ಆದರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಡ್ಯಾಮಿನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಬೇಸಿಗೆ ಕಾಲದಲ್ಲಿ ಗೇಟ್ಗಳನ್ನು ಸರಿಯಾದ ರೀತಿ ಮೇಂಟೈನ್ ಮಾಡಬೇಕು ಎಂಬುದು ಸ್ವಲ್ಪ ಸಹ ಜ್ಞಾನವಿಲ್ಲ ಅಂತಲೇ ಹೇಳ್ಬೋದು. ಈ ಕಾರಣಕ್ಕಾಗಿ 69 ವರ್ಷಗಳಲ್ಲಿ ಆಗದಂಥ ಘಟನೆ ಈಗ ಆಗಿರೋದಕ್ಕೆ 6 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೊಪ್ಪಳ ಜಿಲ್ಲೆಯ ಮುನ್ರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯ ನೋಡ್ತಾ ಇರುವುದು. ಅಪಾರ ಪ್ರಮಾಣದ ನೀರು ಈಗ ನದಿ ಪಾಲಾಗ್ತಾ ಇದೆ. ಯಾವೊಬ್ಬ ರೈತರಿಗೆ ಸಹ ಅಂದರೆ ಇದು ಅನುಕೂಲ ಆಗ್ತಾ ಇಲ್ಲ, ಯಾವ ಕೈಗಾರಿಕೆಗಳಿಗೆ ಅನುಕೂಲ ಆಗ್ತಾ ಇಲ್ಲ.
ಅಷ್ಟೇ ಅಲ್ಲ ಕುಡಿಯೋ ನೀರಿಗೂ ಸಹ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಅಪಾರ ಪ್ರಮಾಣದ ನೀರನ್ನು ಈಗಲೇ ನೀರಾವರಿ ಅಧಿಕಾರಿಗಳು ಈಗಲೇ ನದಿಗಳ ಮೂಲಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ 33 ಕ್ರಸ್ಟ್ ಗೇಟ್ಗಳಲ್ಲಿ ಈ 28 ಕ್ರಸ್ಟ್ ಗೇಟ್ಗಳ ಮೂಲಕ 1 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ. ಅವರು ಅಧಿಕಾರಿಗಳ ಪ್ರಕಾರ 2 ಲಕ್ಷ ನಿರಂತರವಾಗಿ 6 ದಿನಗಳ ನಿರಂತರವಾಗಿ 2 ಲಕ್ಷಕ್ಕೂ ಹೆಚ್ಚು ನೀರನ್ನು ನದಿಗೆ ಬಿಟ್ಟರೆ ಅಂದರೆ 65 TMC ನೀರು ಖಾಲಿ ಆದಾಗ ಮಾತ್ರ 19ನೇ ಚೈನ್ ಲಿಂಕ್ ಕಟ್ ಆಗಿದೆಯಲ್ಲ ಅದನ್ನು ರಿಪೇರಿ ಮಾಡಬಹುದು ಮತ್ತು ಅದು ಪ್ಲಾನ್ ಸಹ ರೆಡಿ ಆಗುತ್ತೆ. ಆ ಕಾರಣಕ್ಕಾಗಿ ಈಗ ಡ್ಯಾಮಿನ ಸೇಫ್ಟಿಗಾಗಿ, ಡ್ಯಾಮಿನ ಭದ್ರತೆಗಾಗಿ, ಡ್ಯಾಮಿನ ಉಳಿಸ್ಕೊಳ್ಳೋಕ್ಕಾಗಿ, ತುಂಗಭದ್ರಾ ಡ್ಯಾಮಿನ ಉಳಿಸ್ಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ನೀರನ್ನು ಕಳ್ಕೊಳ್ಳೋದು ಚಿಂತೆಗಿಲ್ಲ, 65 TMC ಈ ಸರಿ ಹೋದ್ರೆ ಚಿಂತೆಗಿಲ್ಲ. ಆ ಡ್ಯಾಮಿನ ಸೇಫ್ಟಿ ಕಾರಣಕ್ಕಾಗಿ ಎಲ್ಲ ಅಧಿಕಾರಿಗಳು ಅಂದರೆ 65 TMC ನೀರನ್ನು ಈಗ ನದಿಗೆ ಬಿಡ್ತಾ ಇದ್ದಾರೆ. ಇದರಿಂದ ಒಂದು ಕಡೆ ನದಿಗೆ ನೀರು ಬಿಟ್ಟಿರೋದ್ರಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆ ನದಿ ಅಂದರೆ ತುಂಗಭದ್ರಾ ನದಿ ಪಕ್ಕ ಇರುವಂಥ ಅಂದರೆ ಗ್ರಾಮಗಳಿಗೆ ಸಹ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಎರಡು ಬೆಳೆ ಬೆಳೀತಂಥ ರೈತರು ಖುಷಿಯಾಗಿದ್ದು, ಜನಪತಿಗಳು ಸಹ ಆಶಾಭಾವನೆ ವ್ಯಕ್ತಪಡಿಸಿದ್ರು. ಯಾಕಂದರೆ ಮಲೆನಾಡಿನ ಭಾಗದಲ್ಲಿ ಜುಲೈ ತಿಂಗಳಲ್ಲೇ ಅಪಾರ ಪ್ರಮಾಣದ ನೀರು ತುಂಗಭದ್ರಾ ಜಲಾಶಯಕ್ಕೆ ಬಂದಿತ್ತು. ಈ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಈ ಖುಷಿಯಲ್ಲಿದ್ದಂಥ ರೈತರಿಗೆ ಎಲ್ಲೇ ಒಂದು ಕಡೆ ಆತಂಕ ಮನೆ ಮಾಡಿದೆ. ಒಂದು ಸಲ ಅಂದರೆ ಒಂದು ಬೆಳೆಗಳಿಗೂ ಆತಂಕ ಮನೆ ಮಾಡಿದೆ. ಈಗ ನೋಡ್ತಾ ಇರುವ ದೃಶ್ಯದಲ್ಲಿ 19ನೇ ಗೇಟ್ ಅಂದರೆ ಚೈನ್ ಗೇಟ್ ಕಟ್ಟಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಅಧಿಕಾರಿಗಳು ಈಗಲೇ ಚೆನ್ನೈದಿಂದ ಮತ್ತು ಹೈದರಾಬಾದಿಂದ ಬೆಂಗಳೂರಿಂದ ತಂಡ ಬರ್ತಾ ಇದೆ. ಬಂದ ನಂತರ ಅದು ಪರಿಶೀಲನೆ ಮಾಡ್ತಾರೆ. ಅದು ಪರಿಶೀಲನೆ ಯಾವುದೇ ರೀತಿ ಈಗ ಸಾಧ್ಯವೇ ಇಲ್ಲ. ಮುಂದೆ ಅಂದರೆ 65 ಟೀಮ್ಸ್ ಆಗುವವರೆಗೂ ಯಾವುದೇ ರೀತಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದ್ರ ಪ್ಲಾನ್ ಸಹ ಆಲ್ರೆಡಿ ಇಲ್ಲಿರುವಂಥ ಅಧಿಕಾರಿಗಳು ಅವರಿಗೆ ಫೋಟೋ ಮೂಲಕ ಕಳಿಸಿರಂತಾನೆ ಹೇಳ್ಬೋದು. ಅರವಿಂದ್.